ಮಾಮರ ಎತ್ತಣ ಕೋಗಿಲೆ, ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ. ಸಮುದ್ರ ಎಲ್ಲಿದೆ? ಗೋವಾದಲ್ಲಿದೆ. ಉಪ್ಪು ಅಲ್ಲಿ ಸಿಗುತ್ತೆ. ಹಾಗೇನೆ ಇಲ್ಲಿ ಬೆಟ್ಟದ ಮೇಲೆ ನಮ್ಮ ಕಾಡುಮಲ್ಲೇಶ್ವರ ಗುಡಿ ಬೆಟ್ಟದ ಮೇಲೆ ಪಲಿಮಾರು ಮಠ ಇದೆ. ಅಲ್ಲಿಗೆ ಬಂದು ಇವರು ಬೆಟ್ಟದ ನೆಲ್ಲಿಕಾಯಿ ಮತ್ತು ಸಮುದ್ರದ ಉಪ್ಪು ಸೇರಿದಂತೆ ಈ ಒಂಥರ ರುಚಿಯಾದ ಸ್ವಾದವನ್ನು ಸವಿಯುವಂತೆ ಮಾಡಿದ್ದಾರೆ ಇವರು. ಅದೇ ರೀತಿ ಇವರು ಗೋವಾ ಕನ್ನಡತಿ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ನಡೆಸ್ತಾ ಇದ್ದಾರೆ. ಇವರ ಪೂರ್ಣ ಹೆಸರು ಶ್ರೀಮತಿ ಅಖಿಲಾ ವಿಜಯ ಕುರಂದವಾಡ. ಇವರು ಗೋವಾದಲ್ಲಿ ವಾಸವಾಗಿದ್ದಾರೆ. ಇವರ ತಂದೆ ಶ್ರೀನಿವಾಸರಾವ್ ದೇಶಪಾಂಡೆ, ತಾಯಿ ಸುಧಾಬಾಯಿ ದೇಶಪಾಂಡೆ. ಕನ್ನಡ MA ಓದಿದ್ದಾರೆ, ಪದವೀಧರರು. ಮತ್ತೆ ಪತಿ ವಿಜಯ ಕುರಂದವಾಡ, ಮೂಲ ಇವರು ಧಾರವಾಡದವರು ಪತಿ. ಮತ್ತೆ ಅವರು ವಾಸವಾಗಿರೋದು ಪಣಜಿ, ಗೋವಾದ ಪಣಜಿಯಲ್ಲಿ ದಂಪೆ ಕಾಲೇಜಿನಲ್ಲಿ ಕೆಲಸ ಮಾಡಿ ಈಗಷ್ಟೇ ಮೊನ್ನೆ ಅಕ್ಟೋಬರಲ್ಲಿ ರಿಟೈರ್ಡ್ ಆಗಿದ್ದಾರೆ. ಇವರು ಕರ್ನಾಟಕದ ಸೀನಿಯರ್ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದ್ದಾರೆ. ಹಾಗೂ ಇವರ ಸಂಗೀತ ಗುರುಗಳು ದಿವಂಗತ ಮಲ್ಲಿಕಾರ್ಜುನ ಭಜಂತ್ರಿ ಇಳಕಲ್ಲು. ಮತ್ತೆ ಗೋವಾದಲ್ಲಿ ಶ್ರೀ ಸುಧಾಕರ್ ಅವರು ಇವರಿಗೆ ಸಂಗೀತವನ್ನ ಹೇಳ್ಕೊಡ್ತಾ ಇದ್ದಾರೆ, ಗುರುಗಳಾಗಿದ್ದಾರೆ. ಇವರು ಗೋವಾ ಕನ್ನಡತಿ ಯೂಟ್ಯೂಬ್ ಚಾನೆಲ್ ಅನ್ನು ಮತ್ತು ಫೇಸ್ಬುಕ್ ಅನ್ನ ಇವರು ಇಳಕಲ್ ಮಂದಿ ಮತ್ತೆ ಶ್ರೀ ಹಯಾಸ್ಯ ದಾಸ, ಶ್ರೀ ಲಕ್ಷ್ಮೀ ಭಕ್ತಿ ಸುಧಾ, ಶ್ರೀ ಹರಿಸ್ಮರಣಂ ಈ ನಾಮಗಳಿಗೆ ನಿರ್ವಾಹಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಇವರು 4 ಗುಂಪುಗಳನ್ನ ಅದು ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೋ, ಹೇಗೆ ಸಮಯವನ್ನು ಹೊಂದಿಸ್ಕೊತಾ ಇದ್ದಾರೋ ಆ ದೇವರಿಗೆ ಗೊತ್ತು. ಈ ಹಾಡು ಹೇಳಿಕೊಡ್ತಿದ್ದಾರೆ ಮತ್ತು ಫೇಸ್ಬುಕ್ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಇವರು ಭಾಗವಹಿಸ್ತಾ ಇರ್ತಾರೆ. ಲೈವ್ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ. ಮತ್ತೆ ದಾಸರ ಹಾಡಿಗೆ ಮತ್ತು ಕ್ಷೇತ್ರದ ಪರಿಚಯವನ್ನು ಕೂಡ ಮಾಡಿಕೊಡುತ್ತಿದ್ದಾರೆ. ಇವರ ಅಮೂಲ್ಯವಾದ ಥೀಮ್ ನಲ್ಲಿ ಕ್ಷೇತ್ರ ಪರಿಚಯ, ದಾಸರ ಹಾಡು, ಅದರ ಅರ್ಥ, ಅದರ ಬಗ್ಗೆ ಕೂಡ ಇವರು ಬೆಳಕನ್ನ ಚೆಲ್ಲಿದ್ದಾರೆ. ಇವರು ಲಕ್ಷ್ಮೀ ಭಕ್ತಿ ಸುಧಾ ಎನ್ನುವ ಆನ್ಲೈನ್ ತರಗತಿಗಳನ್ನು ಈಗಲೂ ನಡೆಸುತ್ತಿದ್ದಾರೆ. ಆ ಆನ್ಲೈನ್ ತರಗತಿಯಲ್ಲಿ ಎಲ್ಲರೂ ಜಾಯಿನ್ ಆಗಿ. ಮತ್ತೆ 7-8 ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಇವರಲ್ಲಿ ಕಲಿತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಹಿರಿಯ ನಾಗರಿಕರು ಕೂಡ ಕಲಿತಾ ಇದ್ದಾರೆ. ಇವರು ಗೋವಾ ಕನ್ನಡತಿ ಯೂಟ್ಯೂಬ್ ಚಾನೆಲ್ ತುಂಬಾ ಪ್ರಸಿದ್ಧವಾಗಿದೆ. ಅದರಲ್ಲಿ 80 ಸಾಧಕರ ಪರಿಚಯವನ್ನ ಮಾಡಿಸಿದ್ದಾರೆ. ಕ್ಷೇತ್ರಗಳು, ವಿವಿಧವಾದ ಹೊಸದು ದೇವಸ್ಥಾನಗಳು ಮತ್ತು ಸ್ಥಳ ಪುರಾಣಗಳು, ಅದ್ರ ಬಗ್ಗೆ ಇವರು ಬೆಳಕು ಚೆಲ್ಲಿ ಮೂಲೆಯಲ್ಲಿ ಇದ್ದಂತಹ ಕ್ಷೇತ್ರಗಳ ಬಗ್ಗೆ ಪರಿಚಯ ಕೂಡ ಇವ್ರು ಮಾಡಿದ್ದಾರೆ. ಇವರು ಅನೇಕ ಕವನಗಳನ್ನ ಮತ್ತೆ ಭಕ್ತಿ ಗೀತೆಗಳನ್ನ ರಚನೆ ಮಾಡ್ತಾರೆ ಮತ್ತೆ ಅದನ್ನ ಹಾಡ್ತಾರೆ ಮತ್ತು ಹೇಳ್ಕೊಡ್ತಾ ಇದ್ದಾರೆ. ಅದಲ್ದೇನೆ ಇವರು ಪ್ರತಿಷ್ಠಿತವಾದ ಗೋವಾದ ಎಲ್ಲಾ ದಿನಪತ್ರಿಕೆಗಳಲ್ಲಿ ಇವರದ್ದು ಒಂದು ಲೇಖನ ಇದ್ದೇ ಇರುತ್ತೆ. ಇವರು ಪ್ರವಾಸ, ಹವ್ಯಾಸ, ಲೇಖನ, ಕವನ, ಚುಟುಕ ಬರೆಯೋದು, ಪ್ರವಾಸಗಳಿಗೆ ಹೋಗೋದು, ಕವಿಗೋಷ್ಠಿಯಲ್ಲಿ ಹಲವಾರು ಕಡೆ ಇವರು ಭಾಗವಹಿಸಿದ್ದಾರೆ. ಗೋವಾದಲ್ಲಿ ಇವರಿಲ್ಲದೆ ಕವಿಗೋಷ್ಠಿನೇ ಇಲ್ಲ ಅಂತ ಹೇಳ್ಬೋದು. ಇವರು ಗೋವಾದ ಕನ್ನಡ ಸಮಾಜದ ಕಮಿಟಿಯಲ್ಲಿ ಇದ್ದಾರೆ. ಅದೇ ಒಂದು ಹೆಮ್ಮೆ. ಒಬ್ಬರು ಕನ್ನಡದವರು ಗೋವಾದಲ್ಲಿ, ಪರರಾಜ್ಯದಲ್ಲಿ ಎಲ್ಲಾ ಭಾಷೆಯ ಜನರು ವಾಸ ಮಾಡುವಂತ ಗೋವಾದಲ್ಲಿ ನಮ್ಮ ಕನ್ನಡದವರು ವಾಸವಾಗಿದ್ದಾರೆ ಅನ್ನೋದು ನಮ್ಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಇವರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸುವಾಗ ಇವರು ಗೋವಾದನ ಪ್ರತಿನಿಧಿಯಾಗಿ ಇವರು ಭಾಗವಹಿಸಿದ್ದಾರೆ. ಮತ್ತೆ ಗುಲ್ಬರ್ಗಾ ಸಾಹಿತ್ಯ ಸಮ್ಮೇಳನದಲ್ಲಿ ಇವರ ಹಾಡು, ಕವಿತೆ, ಇವರ ಹಾಡಿಗೆ ರಾಗವನ್ನು ಹಾಕಿ ಶ್ರೀಮತಿ ಪರಿಮಳ ರಂಗನಾಥ್ ಅವರು ಹಾಡಿದ್ದಾರೆ ಅಲ್ಲ, ಪರಿಮಳ ರಂಗನಾಥ್ ಅವರು ಹಾಡಿದ್ದಾರೆ. ಇವರ ಕವನಗಳನ್ನು ರಾಗವಾಗಿ ಹಾಡ್ತಾ ಇದ್ದಾರೆ. ಇವರು ಇನ್ನೊಂದು ನಿಮ್ಗೆ ಸಂತೋಷಕರವಾದ ವಿಷಯ, 22ನೇ ಇಸ್ವಿನಲ್ಲಿ 22ನೇ ತಾರೀಕಿನ ದಿನ ಪೇಜಾವರ ಶ್ರೀಗಳು ವಿಶ್ವಪ್ರಸನ್ನ ತೀರ್ಥರು ಇವರಿಗೆ ದಾಸ ತಪಸ್ವಿ ಶ್ರೀ ವಿಜಯ ವಿಠಲ ಪ್ರಶಸ್ತಿಯನ್ನ ಕೊಟ್ಟು ಇವರನ್ನ ಗೌರವಿಸಿದ್ದಾರೆ. ಮತ್ತೆ ದಾಸವಾಣಿ ಸಮೂಹದಲ್ಲಿ ಯಾವಾಗ್ಲೂ ಇವ್ರದ್ದು ಲೈವ್ ಕಾರ್ಯಕ್ರಮ ಇರುತ್ತೆ. ಮತ್ತೆ ನಾನು ಕೂಡ ಇವ್ರು ನೋಡಿದ್ದೀನಿ, ದಾಸವಾಣಿ ಕರ್ನಾಟಕದಲ್ಲಿ ಇವ್ರದ್ದಿದೆ.
ಮತ್ತೆ ಚಿಪ್ಪಗಿರಿ ವಿಜಯದಾಸ ಸಾಹಿತ್ಯ ಬಳಗದಿಂದ ಹರಿದಾಸ ಜ್ಞಾನ ಪ್ರತಿಷ್ಠಾ ಪ್ರಶಸ್ತಿ, ಮತ್ತೆ ದಾಸವಾಣಿ ಸಮೂಹ ಗಾಯನ ಪ್ರಶಸ್ತಿ, ಉತ್ತಮ ಗಾಯಕಿ ಪ್ರಶಸ್ತಿ, ಮತ್ತೆ ಗಾನಸ್ವರ ಸಿಂಚನ ಪ್ರಶಸ್ತಿ, ಮತ್ತೆ ಇನ್ನು ವಾರದ ಗಾಯಕಿ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳನ್ನು ಪಡೆದು ಇವರು ಶಾರದಾ ಸಾಹಿತ್ಯ ವೇದಿಕೆ ಗಾನಶ್ರೀಯನ್ನು ಪಡೆದಿದ್ದಾರೆ. ಇವರ ಬರೀ ಗಾನ ಮತ್ತೆ ಕ್ಷೇತ್ರ ಪರಿಚಯ ಇಲ್ಲ, ಸಮಾಜ ಸೇವೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಆ ಸಮಾಜ ಸೇವೆಗೆ ಕೂಡ ಇವರು ಸಮಾಜ ಸೇವಾ ಭಾರ್ಗವ ಅನ್ನೋ ಒಂದು ಸಮಾಜ ಸೇವೆಯ ಪ್ರಶಸ್ತಿಯನ್ನು ಕೂಡ ಇವ್ರಿಗೆ ಸಿಕ್ಕಿದೆ. ಇವರ ಒಬ್ಬನೇ ಮಗ ಶ್ರೇಯಸ್ಸು ಗೋವಾದ ಒಂದು ಪ್ರತಿಷ್ಠಿತ IT ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಮತ್ತೆ ಜರ್ಮನ್. ಇವರಿಗೆ ತವರಿನ ಸೆಳೆತ ಎಷ್ಟಿದೆ ಅಂದ್ರೆ, ಇವರು ಇಳಕಲ್ನವರು, ಇವ್ರಿಗೆ ಎಷ್ಟು ಆಸೆ ಅಂದ್ರೆ ತವರಿಗೆ ಹೋದಾಗ ಮಗನ ಜೊತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಶಾಲೆಗಳಿಗೂ ಹೋಗ್ತಾರೆ. ಆ ಶಾಲೆಗಳಲ್ಲಿ ಸುಮಾರು 10 ಕಾರ್ಯಕ್ರಮಗಳು, 10 ಕಡೆ ಇವರು ಕಾರ್ಯಕ್ರಮಗಳನ್ನು ಮಾಡಿ ಹಾಡುಗಳನ್ನು ಹೇಳ್ಕೊಟ್ಟಿದ್ದಾರೆ, ದೇವರ ನಾಮಗಳನ್ನು ಹೇಳಿದ್ದಾರೆ, ದೇವರ ನಾಮಗಳಿಗೆ ಅರ್ಥವನ್ನ ಹೇಳ್ತಾರೆ. ಮತ್ತೆ ಇವರು ಯಾರಾದ್ರೂ ದೇವರ ನಾಮ ಬರ್ದಿದ್ರೆ, ಭಕ್ತಿಗೀತೆ ಬರ್ದಿದ್ರೆ ಅವ್ರ ಹತ್ರ ಹಾಡಿಸಿ ಅದನ್ನ ತಿದ್ದಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಸಹ ಇವರು ಕೊಡ್ತಾ ಇದ್ದಾರೆ. ಇವರನ್ನು ಪರಿಚಯ ಮಾಡ್ಕೊಡಿ ಅಂತ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀಮತಿ ರಮಾ ಅವರು ನನ್ನ ದೂರವಾಣಿ ಕರೆ ಮೂಲಕ ಕೇಳಿದಾಗ, ನಾನು ದೂರದ ಪ್ರಯಾಣ ಮಾಡಿ ಬಂದಿದ್ದೆ, ಬರಕ್ಕಾಗಲ್ಲ ಅಂತ ಹೇಳೋಣ ಅಂತಿದ್ದೆ. ಆದ್ರೆ ಇವ್ರದ್ದು ಕೇಳ್ಬಿಟ್ಟೆ, ಹೆಸರು ಕೇಳಿ ಇಲ್ಲ ನಾನೇ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ನೋಡಿ ಒಂದು ಚೀಟಿ ತಗೊಂಡು ಬರ್ಕೊಳ್ಳೋಣ ಅಂತ ನೋಡಿದ್ರೆ ಚೀಟಿ ಸಾಕಾಗ್ಲಿಲ್ಲ, ಅವ್ರ ಪ್ರಶಸ್ತಿಗಳು ನಾನು ಸಂಕ್ಷಿಪ್ತ ಮಾಡಿದ್ದೀನಿ, ನೋಟ್ಬುಕ್ ತಗೊಂಡೆ. ಅಷ್ಟು ಪ್ರಶಸ್ತಿಗಳು ನಾನು ಸಂಕ್ಷಿಪ್ತ ಮಾಡಿ ಹೇಳಿದ್ದೀನಿ. ಇವರು ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ 5 ಪೇಜ್ ಆಗಿದೆ ಸಂಕ್ಷಿಪ್ತ ಮಾಡಿದ್ದಕ್ಕೆ. ಆಗ ಇದ್ರಲ್ಲಿ ರೀಡ್ ಮೋರ್ ಅಂತ ಬರ್ತಾನೆ ಇತ್ತು ವಾಟ್ಸಪ್ ಅಲ್ಲಿ. ಅದಕ್ಕೆ ಇವ್ರು ಹೇಳಿದಾಗ ನನಗೆ ತುಂಬಾ ಸಂತೋಷ ಆಯ್ತು. ನಿಮ್ಮಂತ ಸಾಧಕರ ಪರಿಚಯ ಮಾಡಿಸಿದಕ್ಕೆ ನನ್ನ ಭಾಗ್ಯ ಅಂದ್ಕೊಂಡಿದ್ದೀನಿ. ಇದು ಅಕಸ್ಮಾತ್ ಏನಾದ್ರೂ ಮಾತಾಡುವಾಗ ತಪ್ಪಾಗಿದ್ರೆ ಹಂಸ ಕ್ಷೀರನಾಯದಂತೆ ಹೊಟ್ಟೆಲಿ ಹಾಕೊಂಡು ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ. ಇದು ಅವಕಾಶವನ್ನು ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.